ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀಧರ ಟೀಕಾ ಸಹಿತ ಭಗವದ್ಗೀತೆಯಲ್ಲಿ ಮೋಕ್ಷ ಸನ್ಯಾಸ ಯೋಗವೆಂಬ ಅಷ್ಟಾದಶೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 18-39. ಅಥ ಅಷ್ಟಾದಶೋಧ್ಯಾಯಃ ಮೋಕ್ಷ ಸನ್ಯಾಸ ಯೋಗಃ. ಜ್ಞಾನಂ ಜ್ಞೇಯಂ ಪರಿಜ್ಞಾತಾ ತ್ರಿವಿಧಾ ಕರ್ಮ ಚೋದನಾ ಕರಣಂ ಕರ್ಮ ಕರ್ತೇತಿ ತ್ರಿವಿಧಃ ಕರ್ಮ ಸಂಗ್ರಹ. ಅರಿವು, ಅರಿಯಬೇಕಾದದ್ದು ಮತ್ತು ಅರಿಯುವವನು ಎಂಬುದಾಗಿ ಕ್ರಿಯೆಗೆ ಪ್ರೇರಣೆಯು ಮೂರು ಬಗೆಯದು. ಉಪಕರಣ, ಕರ್ಮ, ಕರ್ತೃ ಎಂದು ಕ್ರಿಯೆಗೆ ಆಸರೆಯು ಮೂರು ಬಗೆಯದು. ಇದರಲ್ಲಿ ಚೋದನಾ ಎಂದರೆ ಚೋದ್ಯತೆ ಪ್ರವರ್ತ್ಯತೆ ಏನ ಇತಿ ಚೋದನಾ, ಯಾವುದರಿಂದ ಕರ್ಮವು ನಡೆಯುತ್ತದೋ, ಯಾವುದು ಕರ್ಮವನ್ನು ಮಾಡಿಸುತ್ತದೋ ಅದು. ಕರ್ಮ ಸಂಗ್ರಹ, ಕರ್ಮ ಸಂಗ್ರಹ್ಯತೆ ಅಸ್ಮಿನ್ ಇತಿ, ಕರ್ಮವು ಇದರಲ್ಲಿ ಒಗ್ಗೂಡುತ್ತದೆ ಅಂದರೆ ಕೈಗೂಡುತ್ತದೆ ಎಂದು ಇದಕ್ಕೆ ಕರ್ಮ ಸಂಗ್ರಹ, ಕ್ರಿಯೆಗೆ ಆಸರೆ ಎಂದು ಹೆಸರು. ಅರಿವು, ಇದು ನನ್ನ ಇಷ್ಟಾರ್ಥವನ್ನು ನೆರವೇರಿಸುವ ಸಾಧನ ಎಂಬ ತಿಳಿವು. ಅರಿಯಬೇಕಾದದ್ದು ಅಂದರೆ ಇಷ್ಟಾರ್ಥವನ್ನು ದಕ್ಕಿಸಿಕೊಡುವ ಕ್ರಿಯೆ. ಅರಿಯುವವನು ಎಂದರೆ ಇಂತಹ ಅರಿವು ಉಳ್ಳವನು ಎಂದು. ಹೀಗೆ ಕರ್ಮಕ್ಕೆ ಪ್ರೇರಣೆಯು ಮೂರು ಬಗೆಯದು. ಅರಿವು ಮುಂತಾದ ಈ ಮೂರರ ಗುಂಪು ಕ್ರಿಯೆಯಲ್ಲಿ ತೊಡಗುವಂತೆ ಮಾಡುವಂತಹುದು ಎಂದರ್ಥ. ಅಥವಾ ಹೀಗೂ ಅರ್ಥ ಆಗಬಹುದು. ಕ್ರಿಯೆಗೆ ಪ್ರೇರಣೆ ಚೋದನ ಎಂದರೆ ಶಾಸ್ತ್ರದ ವಿಧಿ. ಶಾಸ್ತ್ರವು ತಾಕೀತು ಮಾಡಿ ಹೇಳಿದ್ದು. ಕುಮಾರಲ ಭಟ್ಟರು ಹೇಳುವಂತೆ ಪ್ರೇರಣೆ, ಉಪದೇಶ ಮತ್ತು ವಿಧಿ ಇವು ಒಂದೇ ಅರ್ಥದ ಶಬ್ದಗಳು. ಆಗ ಶ್ಲೋಕದ ಅರ್ಥ ಹೀಗಾಗುತ್ತದೆ. ಹಿಂದೆ ಹೇಳಿದ ತ್ರಿಗುಣಗಳಿಂದಾದ ಅರಿವು ಮುಂತಾದ ಮೂರನ್ನು ಅವಲಂಬಿಸಿಯೇ ಶಾಸ್ತ್ರಗಳಲ್ಲಿ ಹೇಳಿರುವ ಹೋಮ ಇತ್ಯಾದಿ ಕರ್ಮಗಳ ಎಲ್ಲ ವಿಧಿಗಳು ಕಾರ್ಯರೂಪಕ್ಕೆ ಬರುತ್ತವೆ. ಅದನ್ನೇ ವೇದಗಳು ತ್ರಿಗುಣಗಳಿಗೆ ಅಧೀನರಾದವರ ಕುರಿತಾಗಿ ಹೇಳುವಂತಹವು ಎನ್ನಲಾಗಿದೆ. ಹಾಗೆಯೇ ಉಪಕರಣ ಅಂದರೆ ಅರಿವು ಮೂಡಲು ನೆರವಾಗುವ ಅತ್ಯುತ್ತಮವಾದ ಸಲಕರಣೆ ಇಂದ್ರಿಯಗಳು. ಇನ್ನು ಕರ್ಮ ಎಂದರೆ ಕರ್ತೃವು ಬಹಳವಾಗಿ ಬಯಸುವಂತಹದು. ಕರ್ತೃ ಎಂದರೆ ಕ್ರಿಯೆಯನ್ನು ಮಾಡುವವನು. ಕ್ರಿಯೆಗೆ ಆಸರೆ ಎಂದರೆ ಕ್ರಿಯೆಯು ಯಾವುದರಲ್ಲಿ ಕೈಗೂಡುತ್ತದೋ ಅದು. ಉಪಕರಣ ಮುಂತಾದ ಮೂರು ಕಾರಕಗಳು ಅಂದರೆ ಕ್ರಿಯೆಯನ್ನು ನೆರವೇರಿಸುವವು, ಕ್ರಿಯೆ ನಡೆಯಲು ಆಸರೆ ಎಂದರ್ಥ. ಸಂಪ್ರದಾನ ಮೊದಲಾದ ಮೂರು ಕಾರಕಗಳಾದರೂ ಕ್ರಿಯೆ ನೆರವೇರುವಲ್ಲಿ ನೆರವಾದ ಕಾರಣಗಳಲ್ಲ, ಸುತ್ತಿ ಬಳಸಿ ಕಾರಣವಾಗುತ್ತವೆ ಅಷ್ಟೇ. ಆದ್ದರಿಂದಲೇ ಉಪಕರಣ ಮುಂತಾದ ಮೂರನ್ನು ಮಾತ್ರವೇ ಇಲ್ಲಿ ಕ್ರಿಯೆಗೆ ಆಸರೆ ಎನ್ನಲಾಗಿದೆ. ಅದರಿಂದೇನು ಎಂದರೆ ಅದಕ್ಕೆ ಹೇಳುತ್ತಾನೆ, ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿಧೈವ ಗುಣಭೇದತಃ ಪ್ರೋಚ್ಯತೆ ಗುಣ ಸಂಖ್ಯಾನೇ ಯಥಾವಚ್ಛೃಣುತಾನ್ಯಪಿ. ಅರಿವು, ಕರ್ಮ, ಕರ್ತೃ ಇವು ಗುಣಗಳ ಭೇದಗಳಿಗೆ ಅನುಸಾರವಾಗಿ ಮೂರೇ ಬಗೆಯವು ಎಂದು ಗುಣಸಂಖ್ಯಾನದಲ್ಲಿ ಹೇಳಲ್ಪಟ್ಟಿವೆ. ಅವುಗಳನ್ನೂ ಕೂಡ ಇದ್ದದ್ದು ಇದ್ದಂತೆಯೇ ಕೇಳು. ಗುಣಸಂಖ್ಯಾನೆ ಎಂದರೆ ಗುಣಾಃ ಸಮ್ಯಕ್ ಖ್ಯಾಯಂತೆ ಪ್ರತಿಪಾದ್ಯಂತೆ ಅಸ್ಮಿನ್ ಇತಿ ಗುಣಸಂಖ್ಯಾನಂ ತಸ್ಮಿನ್. ಇದರಲ್ಲಿ ಗುಣಗಳು ಚೆನ್ನಾಗಿ ಸಂಪೂರ್ಣವಾಗಿ ಪ್ರತಿಪಾದಿಸಲ್ಪಟ್ಟಿವೆ ಎಂಬ ಕಾರಣದಿಂದ ಗುಣಸಂಖ್ಯಾನ ಎನಿಸಿದೆ. ಅದರಲ್ಲಿ ಅರಿವು, ಕರ್ಮ, ಕರ್ತೃ ಇವು ಪ್ರತಿಯೊಂದೂ ಕೂಡ ಸತ್ವ ಮೊದಲಾದ ಗುಣಗಳ ಭೇದಗಳಿಗೆ ಅನುಸಾರ ಮೂರೇ ಬಗೆಯವು ಎಂದು ಗುಣಸಂಖ್ಯಾನದಲ್ಲಿ ಯಾವುದರಲ್ಲಿ ಗುಣಗಳು ತಮ್ಮ ಕಾರ್ಯಭೇದಕ್ಕೆ ಅನುಸಾರವಾಗಿ ಚೆನ್ನಾಗಿ ತಿಳಿದು ಬರುತ್ತವೋ ಆ ಸಾಂಖ್ಯ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿವೆ. ಈಗ ಮುಂದೆ ಹೇಳಲಿರುವ ಅವುಗಳನ್ನೂ ಕೂಡ ಅರಿವು ಮುಂತಾದವನ್ನೂ ಕೂಡ ಇದ್ದದ್ದು ಇದ್ದಂತೆಯೇ ಕೇಳು. ಮೂರೇ ಬಗೆಯವು ಎಂಬಲ್ಲಿ ಮೂರೇ ಎಂದು ಒತ್ತಿ ಹೇಳಿದ್ದೇಕೆ ಎಂದರೆ ತ್ರಿಗುಣಗಳಿಂದಾದ ಉಪಾಧಿಗಳಿಲ್ಲದ ಕೇವಲ ಆತ್ಮನು ತಾನೇ ಕ್ರಿಯಾದಿಗಳಲ್ಲಿ ತೊಡಗುವುದು ಸಾಧ್ಯವಿಲ್ಲ ಎಂಬುದನ್ನು ತೋರಿಸಲು. 14ನೇ ಅಧ್ಯಾಯದಲ್ಲಿ
ಅವುಗಳಲ್ಲಿ ಸತ್ವಗುಣವು ನಿರ್ಮಲವಾದುದರಿಂದ ಮುಂತಾದ ಮಾತುಗಳಲ್ಲಿ ತ್ರಿಗುಣಗಳು ಹೇಗೆ ಬಂಧಿಸುತ್ತವೆ ಎಂಬುದನ್ನು ತೋರಿಸಲಾಯಿತು. ಮುಂದೆ 17ನೇ ಅಧ್ಯಾಯದಲ್ಲಿ ಸಾತ್ವಿಕರು ದೇವತೆಗಳನ್ನು ಪೂಜಿಸುತ್ತಾರೆ ಮುಂತಾದ ಮಾತುಗಳಲ್ಲಿ ತ್ರಿಗುಣಗಳ ಭೇದಗಳಿಗೆ ಅನುಸಾರ ಜನರಲ್ಲಿ ಉಂಟಾಗುವ 3 ಬಗೆಯ ಸ್ವಭಾವಗಳನ್ನು ನಿರೂಪಿಸಲಾಯಿತು. ಮತ್ತು ಹಾಗೆ ನಿರೂಪಿಸುವ ಮೂಲಕ ರಾಜಸಿಕ ತಾಮಸಿಕ ಸ್ವಭಾವವನ್ನು ತೊರೆದು ಸಾತ್ವಿಕ ಆಹಾರಾದಿಗಳ ಸೇವನೆಯಿಂದ ಸಾತ್ವಿಕ ಸ್ವಭಾವವನ್ನು ಬೆಳೆಸಿಕೊಳ್ಳಬೇಕು ಎಂದು ಹೇಳಲಾಯಿತು. ಇಲ್ಲಾದರೂ ಕ್ರಿಯೆಗೆ ಕಾರಣವಾದದ್ದು ಮತ್ತು ಕ್ರಿಯೆಯ ಫಲ ಮುಂತಾದವು ಆತ್ಮಕ್ಕೆ ಸಂಬಂಧ ಪಡುವುದಿಲ್ಲ ಎಂದು ತೋರಿಸುವುದಕ್ಕಾಗಿ ಅವುಗಳೆಲ್ಲವೂ 3 ಗುಣದಿಂದ ಆದವುಗಳು ಎಂಬುದನ್ನು ತಿಳಿಸಲಾಗಿದೆ. ಇದೇ ಇಲ್ಲಿನ ವ್ಯತ್ಯಾಸ. ಅಂದರೆ ಹಿಂದೆ 14ನೇ ಮತ್ತು 17ನೇ ಅಧ್ಯಾಯಗಳಲ್ಲಿ ತ್ರಿಗುಣಗಳ ಕುರಿತಾಗಿ ಹೇಳಲಾಯಿತು. ಈಗಲೂ ಮತ್ತೆ ಅದನ್ನೇ ಹೇಳಲಾಗುತ್ತಿದೆಯಲ್ಲ ಎಂದು ಗೊಂದಲ ಮಾಡಿಕೊಳ್ಳಬೇಕಿಲ್ಲ. ತ್ರಿಗುಣಗಳಿಂದ ಆದವು ಆತ್ಮಕ್ಕೆ ಸಂಬಂಧ ಪಡುವುದಿಲ್ಲ ಎಂಬುದನ್ನು ಮನದಟ್ಟು ಮಾಡಿಸುವುದು ಇಲ್ಲಿನ ಉದ್ದೇಶ. ಅವುಗಳಲ್ಲಿ ಈಗ ಜ್ಞಾನಕ್ಕೆ ಸಂಬಂಧಿಸಿದಂತೆ ಸಾತ್ವಿಕ ಮೊದಲಾದ 3 ಬಗೆಗಳನ್ನು ಹೇಳುತ್ತಾನೆ. ಸರ್ವಭೂತೇಷು ಏನೈಕಂ ಭಾವಮವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ವಿಭಾಗಗೊಂಡಿರುವ ಎಲ್ಲ ಜೀವಿಗಳಲ್ಲಿ ವಿಭಕ್ತವಲ್ಲದ ಅಂದರೆ ಸಮಗ್ರವಾದ ಒಂದೇ ಆದ ಅವಿನಾಶಿಯಾದ ಭಾವವನ್ನು ಅಂದರೆ ಅಸ್ತಿತ್ವವನ್ನು ಇರವನ್ನು ಯಾವ ಜ್ಞಾನದಿಂದ ನೋಡುವನೋ ಆ ಜ್ಞಾನವು ಸಾತ್ವಿಕ ಎಂದು ತಿಳಿ. ವಿಭಾಗಗೊಂಡಿರುವ ಅಂದರೆ ಒಂದಕ್ಕಿಂತ ಒಂದು ವಿಭಿನ್ನವಾದ ಎಲ್ಲ ಜೀವಿಗಳಲ್ಲಿ ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಚಲಿಸದ ವಸ್ತುವಿನವರೆಗೆ ಎಲ್ಲದರಲ್ಲೂ ಒಂದೇ ಆದ ವಿಭಾಗವಿಲ್ಲದ ಎಡಬಿಡದೆ ಹಬ್ಬಿಕೊಂಡಿರುವ ಅವಿನಾಶಿಯಾದ ಅಂದರೆ ಬದಲಾಗದ ಭಾವವನ್ನು ಪರಮಾತ್ಮ ತತ್ವವನ್ನು ನೋಡುವನೋ ಕಾಣುವನೋ ಆ ಜ್ಞಾನವು ಸಾತ್ವಿಕ ಎಂದು ತಿಳಿ. ಈಗ ರಾಜಸಿಕ ಜ್ಞಾನವನ್ನು ಹೇಳುತ್ತಾನೆ. ಪೃಥಕ್ತ್ವೇನ ತು ಯಜ್ಞಾನಂ ನಾನಾ ಭಾವಾನ್ ಪೃಥಗ್ವಿಧಾನ್ ವೇತ್ತಿ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಧಿ ರಾಜಸಂ. ಯಾವ ಜ್ಞಾನವು ಎಲ್ಲಾ ಜೀವಿಗಳಲ್ಲಿ ಬಗೆ ಬಗೆಯಾದ ಹಲವು ಭಾವಗಳನ್ನು ಹಲವು ಅಸ್ತಿತ್ವಗಳನ್ನು ಅಂದರೆ ಬಿಡಿ ಬಿಡಿಯಾದ ಎರವನ್ನು ಬೇರೆ ಬೇರೆಯಾಗಿ ತಿಳಿಯುವುದೋ ಆ ಜ್ಞಾನವು ರಾಜಸಿಕ ಎಂದು ತಿಳಿ. ಶ್ಲೋಕದ ಮಿಕ್ಕೆಲ್ಲ ಭಾಗವು ಪೃಥಕ್ತ್ವೇನತು ಯಜ್ಞಾನಂ ಯಾವ ಜ್ಞಾನವು ಬೇರೆ ಬೇರೆಯಾಗಿ ತಿಳಿಯುವುದೋ ಎಂಬುದಕ್ಕೆ ವಿವರಣೆ. ಯಾವ ಜ್ಞಾನದಿಂದ ಎಲ್ಲಾ ಜೀವಿಗಳಲ್ಲಿ ದೇಹಗಳಲ್ಲಿ ಬಗೆ ಬಗೆಯಾದ ಸುಖಿ ದುಃಖಿ ಇತ್ಯಾದಿ ರೂಪದಿಂದ ವಿಧ ವಿಧವಾದ ಹಲವು ಭಾವಗಳನ್ನು ನಿಜಕ್ಕೂ ಹಲವು ಕ್ಷೇತ್ರಜ್ಞರನ್ನು ಹಲವು ಜೀವರನ್ನು ಬೇರೆ ಬೇರೆಯಾಗಿ ತಿಳಿಯುವನೋ ಆ ಜ್ಞಾನವು ರಾಜಸಿಕ ಎಂದು ತಿಳಿ. ಮುಂದೆ ತಾಮಸಿಕ ಜ್ಞಾನವನ್ನು ಹೇಳುತ್ತಾನೆ. ಯತ್ತು ಕೃತ್ಸ್ನವದೇಕಸ್ಮಿನ್ ಕಾರ್ಯೇ ಸಕ್ತಮಹೈತುಕಂ ಅತತ್ವಾರ್ಥವದಲ್ಪಂಚ ತತ್ತಾಮಸಮುದಾಹೃತಂ. ಯಾವ ಜ್ಞಾನವು ಒಂದು ವಸ್ತುವಿನಲ್ಲಿ ಅದೇ ಎಲ್ಲವೂ ಎಂಬಂತೆ ಅದಕ್ಕೆ ಮಾತ್ರ ಸಂಬಂಧಿಸಿರುತ್ತದೋ ವಿಚಾರ ಶೂನ್ಯವೋ ಸತ್ಯಾಂಶವನ್ನು ಹೊಂದಿಲ್ಲವೋ ಮತ್ತು ಅಲ್ಪವೋ ಅದು ತಾಮಸಿಕ ಎಂದು ಹೇಳಲ್ಪಟ್ಟಿದೆ. ದೇಹ ಪ್ರತಿಮೆ ಮೊದಲಾದ ಒಂದು ವಸ್ತುವಿನಲ್ಲಿ ಅದೇ ಎಲ್ಲವೋ ಎಂಬಂತೆ ಅದೇ ಪರಿಪೂರ್ಣವೋ ಎಂಬಂತೆ ಅದಕ್ಕೆ ಮಾತ್ರ ಸಂಬಂಧಿಸಿರುತ್ತದೋ ಆತ್ಮ ಅಥವಾ ಭಗವಂತ ಎಂದರೆ ಇಷ್ಟೇ ಎಂದು ಅದಕ್ಕೆ ಬಲವಾಗಿ ಅಂಟಿಕೊಂಡಿರುತ್ತದೋ ವಿಚಾರ ಶೂನ್ಯವೋ ಅಂದರೆ ಯುಕ್ತಿಯ ಮೇಲೆ ನಿಂತಿಲ್ಲವೋ ಸತ್ಯಾಂಶವನ್ನು ಹೊಂದಿಲ್ಲವೋ ಪರಮಾರ್ಥವನ್ನು ಆಧರಿಸಿಲ್ಲವೋ ಮತ್ತು ಅದರಿಂದಲೇ ಅಲ್ಪವೋ ತುಚ್ಛವೋ ಕಳಪೆಯೋ ಏಕೆಂದರೆ ಅದು ಅಲ್ಪ ವಿಷಯಗಳಿಗೆ ಸಂಬಂಧಿಸಿದ್ದು ಮತ್ತು ಅಲ್ಪ ಫಲವನ್ನು ಕೊಡುವಂತಹದ್ದು. ಇಂತಹ ಯಾವ ಜ್ಞಾನವಿದೆಯೋ ಅದು ತಾಮಸಿಕ ಎಂದು ಹೇಳಲ್ಪಟ್ಟಿದೆ. ಈಗ 3 ಬಗೆಯ ಕರ್ಮವನ್ನು ಮುಂದಿನ 3 ಶ್ಲೋಕಗಳಲ್ಲಿ ಹೇಳುತ್ತಾನೆ.
ನಿಯತಂ ಸಂಗರಹಿತಂ ಅರಾಗದ್ವೇಷತಃ ಕೃತಂ ಅಫಲಪ್ರೇಪ್ಸುನಾ ಕರ್ಮ ಯತ್ತತ್ ಸಾತ್ವಿಕಮುಚ್ಯತೆ. ಶಾಸ್ತ್ರಗಳು ವಿಧಿಸಿದ ಸಂಘವಿಲ್ಲದ ರಾಗದ್ವೇಷಗಳಿಲ್ಲದೆ ಮಾಡಿದ ಫಲವನ್ನು ಪಡೆಯುವ ಆಸೆ ಇಲ್ಲದವನಿಂದ ಮಾಡಲ್ಪಟ್ಟ ಯಾವ ಕರ್ಮವಿದೆಯೋ ಅದು ಸಾತ್ವಿಕ ಎಂದು ಹೇಳಲ್ಪಡುತ್ತದೆ. ಅಂದರೆ ಶಾಸ್ತ್ರಗಳು ವಿಧಿಸಿದ ನಿತ್ಯವೂ ಮಾಡಬೇಕು ಎಂದು ತಾಕೀತು ಮಾಡಿದ ಸಂಘವಿಲ್ಲದ ಅಂಟು ಇಲ್ಲದೆ ಮಾಡಲ್ಪಟ್ಟ ರಾಗದ್ವೇಷಗಳಿಲ್ಲದ, ಅಂದರೆ ಮಾಡಿದ ಮಗ ಮುಂತಾದವರ ಮೇಲಿನ ರಾಗದಿಂದಾಗಿ, ಒಲವಿನಿಂದಾಗಿ ಅಥವಾ ವೈರಿಯ ಮೇಲಿನ ದ್ವೇಷದಿಂದಾಗಿ ಯಾವುದು ಮಾಡಿದ್ದಲ್ಲವೋ ಅಂತಹ ಫಲವನ್ನು ಪಡೆಯುವ ಆಸೆ ಇಲ್ಲದವನಿಂದ, ಅಂದರೆ ಫಲವನ್ನು ಪಡೆಯಲು ಹಂಬಲಿಸುವವನು ಫಲಪ್ರೇಪ್ಸು, ಅವನಿಗೆ ವಿರುದ್ಧವಾದ ನಿಷ್ಕಾಮವಾದ ಕರ್ತೃವಿನಿಂದ ಮಾಡಲ್ಪಟ್ಟ ಯಾವ ಕರ್ಮವಿದೆಯೋ ಅದು ಸಾತ್ವಿಕ ಎಂದು ಹೇಳಲ್ಪಡುತ್ತದೆ. ಈಗ ಭಗವಂತನು ರಾಜಸಿಕ ಕರ್ಮವನ್ನು ಹೇಳುತ್ತಾನೆ. ಯತ್ತು ಕಾಮೇಪ್ಸುನಾ ಕರ್ಮ ಸಾಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ತದ್ರಾಜಸಮುದಾಹೃತಂ. ಇಷ್ಟಾರ್ಥವನ್ನು ಬಯಸುವವನು ಅಥವಾ ಅಹಂಕಾರಿಯಾದವನು ಬಹಳ ಪ್ರಯಾಸಕರವಾದ ಯಾವ ಕರ್ಮವನ್ನು ಮಾಡುವನೋ ಆ ಕರ್ಮವು ರಾಜಸಿಕ ಎಂದು ಹೇಳಲ್ಪಟ್ಟಿದೆ. ಇಷ್ಟಾರ್ಥವನ್ನು ಬಯಸುವವನು, ಅಂದರೆ ಫಲವನ್ನು ಪಡೆಯಲು ಹಂಬಲಿಸುವವನು ಅಥವಾ ಅಹಂಕಾರಿಯಾದವನು, ನನಗೆ ಸಾಟಿಯಾದ ಶ್ರೋತ್ರಿಯನು, ವೇದಗಳನ್ನು ಬಲ್ಲವನು ಬೇರೆ ಯಾವನಿದ್ದಾನೆ ಎಂಬ ಈ ಬಗೆಯ ಆಳವಾಗಿ ಬೇರೂರಿದ ಅಹಂಕಾರವುಳ್ಳವನು, ಬಹಳ ಆಯಾಸಕರವಾದ, ಅಂದರೆ ತುಂಬಾ ತ್ರಾಸದ ಯಾವ ಕರ್ಮವನ್ನು ಮಾಡುವನೋ ಆ ಕರ್ಮವು ರಾಜಸಿಕ ಎಂದು ಹೇಳಲ್ಪಟ್ಟಿದೆ. ಈಗ ತಾಮಸಿಕ ಕರ್ಮವನ್ನು ಹೇಳುತ್ತಾನೆ. ಅನುಬಂಧಂ ಕ್ಷಯಂ ಹಿಂಸಾಂ ಅನಪೇಕ್ಷ್ಯ ಚ ಪೌರುಷಂ ಮೋಹಾದಾರಭ್ಯತೆ ಕರ್ಮ ಯತ್ತತ್ ತಾಮಸಮುಚ್ಯತೆ. ಮೋಹದಿಂದಾಗಿ, ಅಂದರೆ ಮರುಳುತನದಿಂದಾಗಿ ಪರಿಣಾಮವನ್ನು, ನಷ್ಟವನ್ನು, ಹಿಂಸೆಯನ್ನು ಮತ್ತು ಪೌರುಷವನ್ನು ಗಮನಿಸದೆ ಯಾವ ಕರ್ಮವನ್ನು ಮಾಡಲು ತೊಡಗುವನೋ ಅದು ತಾಮಸಿಕ ಎಂದು ಹೇಳಲ್ಪಟ್ಟಿದೆ. ಅನುಬಂಧಂ ಅನುಬದ್ಧತೆ ಇತಿ ಅನುಬಂಧ, ಯಾವುದು ಹಿಂಬಾಲಿಸಿ ಬರುತ್ತದೋ ಅದು ಅನುಬಂಧ, ಪರಿಣಾಮ ಎನಿಸುತ್ತದೆ. ಬರೀ ಮೋಹದಿಂದಾಗಿಯೇ ಪರಿಣಾಮವನ್ನು, ಬಳಿಕ ತಲೆದೋರುವ ಶುಭ ಅಶುಭಗಳನ್ನು, ನಷ್ಟವನ್ನು ಅಂದರೆ ಹಣದ ಖರ್ಚನ್ನು, ಹಿಂಸೆಯನ್ನು ಅಂದರೆ ಇತರರಿಗೆ ಆಗುವ ಪೀಡೆಯನ್ನು ಮತ್ತು ಪೌರುಷವನ್ನು, ತನ್ನ ಶಕ್ತಿ ಸಾಮರ್ಥ್ಯಗಳನ್ನು ಗಮನಿಸದೆ, ಅಂದರೆ ವಿಚಾರ ಮಾಡದೆ ಯಾವ ಕರ್ಮವನ್ನು ಮಾಡಲು ತೊಡಗುವನೋ ಅದು ತಾಮಸಿಕ ಎಂದು ಹೇಳಲ್ಪಟ್ಟಿದೆ. ಈಗ 3 ಬಗೆಯ ಕರ್ತೃವನ್ನು ಮುಂದಿನ 3 ಶ್ಲೋಕಗಳಲ್ಲಿ ಭಗವಂತ ಹೇಳುತ್ತಾನೆ. ಮುಕ್ತ ಸಂಗೋನ ಹಂವಾದಿ ಧೃತ್ಯುತ್ಸಾಹ ಸಮನ್ವಿತಃ ಸಿದ್ಧ್ಯ ಸಿದ್ಧ್ಯೋರ್ನಿರ್ವಿಕಾರ ಕರ್ತ ಸಾತ್ವಿಕವುಚ್ಯತೆ. ಸಂಘವಿಲ್ಲದವನು, ಅಹಂಕಾರ ರಹಿತನು, ಧೃತಿ ಮತ್ತು ಉತ್ಸಾಹಗಳಿಂದ ಕೂಡಿದವನು ಹಾಗೂ ಸೋಲು ಗೆಲುವುಗಳಲ್ಲಿ ಒಂದೇ ತೆರನಾಗಿ ಇರುವವನು ಆದ ಕರ್ತೃವು ಸಾತ್ವಿಕನೆಂದು ಹೇಳಲ್ಪಟ್ಟಿದ್ದಾನೆ. ಸಂಘವಿಲ್ಲದವನು, ಅಂದರೆ ಕರ್ಮಕ್ಕೆ ಅಂಟಿಕೊಳ್ಳುವಂತೆ ಮಾಡುವ ಆಸಕ್ತಿಯನ್ನು ತೊರೆದವನು, ಅಹಂಕಾರ ರಹಿತನು, ಸೊಕ್ಕಿನ ಮಾತುಗಳನ್ನು ಆಡದವನು, ಧೃತಿ ಅಂದರೆ ಧೈರ್ಯ, ಅಂದರೆ ಮನಸ್ಥೈರ್ಯ ಮತ್ತು ಉತ್ಸಾಹ, ಪ್ರಯತ್ನಶೀಲತೆ ಇವುಗಳಿಂದ ಕೂಡಿದವನು, ಕೈಗೊಂಡ ಕಾರ್ಯದಲ್ಲಿ ಗೆಲುವು ಅಥವಾ ಸೋಲು ಉಂಟಾದಾಗ ಒಂದೇ ತೆರನಾಗಿ ಇರುವವನು, ಗೆಲುವಿನಲ್ಲಿ ಹಿಗ್ಗದೆ ಸೋತಾಗ ಕುಗ್ಗದೆ ಇರುವವನು ಆದ ಇಂತಹ ಕರ್ತೃವು ಸಾತ್ವಿಕನೆಂದು ಹೇಳಲ್ಪಟ್ಟಿದ್ದಾನೆ. ಈಗ ರಾಜಸಿಕ ಕರ್ತೃವನ್ನು ಕುರಿತಾಗಿ ಹೇಳುತ್ತಾನೆ. ರಾಗೀ ಕರ್ಮ ಫಲ ಪ್ರೇಪ್ಸು ಲುಬ್ಧೋ ಹಿಂಸಾತ್ಮಕೋ ಶುಚಿಃ ಹರ್ಷ ಶೋಕಾನ್ವಿತಃ ಕರ್ತ ರಾಜಸಃ ಪರಿಕೀರ್ತಿತಃ. ರಾಗವುಳ್ಳವನು, ಅಂದರೆ ಬಲವಾದ ಒಲವು ಉಳ್ಳವನು,
ಕರ್ಮ ಫಲವನ್ನು ಪಡೆಯುವ ತವಕವುಳ್ಳವನು, ಲೋಭಿಯು, ದುರುಳನು, ಕೊಳಕನು, ಹರ್ಷ ಶೋಕಗಳಿಂದ ಕೂಡಿದವನು ಆದ ಕರ್ತೃವು ರಾಜಸಿಕನು ಎಂದು ಹೇಳಲ್ಪಟ್ಟಿದ್ದಾನೆ. ರಾಗವುಳ್ಳವನು ಅಂದರೆ ಮಗ ಮೊದಲಾದವರಲ್ಲಿ ಬಲವಾದ ಒಲವು ಉಳ್ಳವನು, ಕರ್ಮ ಫಲವನ್ನು ಪಡೆಯುವ ತವಕವುಳ್ಳವನು ಅಂದರೆ ಕರ್ಮ ಫಲವನ್ನು ಬಯಸುವವನು, ಲೋಭಿಯು ಬೇರೆಯವರ ಸ್ವತ್ತಿಗಾಗಿ ಹಂಬಲಿಸುವವನು, ದುರುಳನು ಕಟುಕ ಸ್ವಭಾವದವನು, ಕೊಳಕನು ಶಾಸ್ತ್ರಗಳಲ್ಲಿ ವಿಹಿತವಾದ ಮಡಿ ಸ್ವಚ್ಛತೆ ಇಲ್ಲದವನು, ಲಾಭ ನಷ್ಟಗಳಲ್ಲಿ ಹರ್ಷ ಶೋಕಗಳಿಂದ ಕೂಡಿದವನು ಆದ ಕರ್ತೃವು ರಾಜಸಿಕನೆಂದು ಹೇಳಲ್ಪಟ್ಟಿದ್ದಾನೆ. ತಾಮಸಿಕ ಕರ್ತೃವನ್ನು ಕುರಿತು ಹೇಳುತ್ತಾನೆ, ಅಯುಕ್ತ ಪ್ರಾಕೃತಸ್ತಬ್ಧ ಶಠೋ ನೈಷ್ಕೃತಿಕೋಲಸಃ ವಿಷಾದೀ ದೀರ್ಘಸೂತ್ರೇ ಚ ಕರ್ತ ತಾಮಸ ಉಚ್ಯತೆ. ಸ್ಥಿರತೆ ಇಲ್ಲದವನು, ಸಂಸ್ಕೃತಿ ಇಲ್ಲದವನು, ಮೊಂಡನು, ಕುಹಕಿಯು, ಕ್ರೂರಿಯು, ಸೋಮಾರಿಯು, ದುಃಖಿಯು, ಮಂದವಾಗಿ ಕೆಲಸ ಮಾಡುವವನು ಆದ ಕರ್ತೃವು ತಾಮಸಿಕ ಎಂದು ಹೇಳಲ್ಪಟ್ಟಿದ್ದಾನೆ. ಸ್ಥಿರತೆ ಇಲ್ಲದವನು ಅಂದರೆ ಎಚ್ಚರಗೇಡಿಯು, ಸಂಸ್ಕೃತಿ ಇಲ್ಲದವನು ಅಂದರೆ ಅವಿವೇಕಿಯು, ಮೊಂಡನು ಅಂದರೆ ಬಗ್ಗದವನು, ನಮ್ರತೆ ಇಲ್ಲದವನು, ಕುಹಕಿಯು ತನ್ನ ಸಾಮರ್ಥ್ಯವನ್ನು ಇತರರಿಗೆ ತಿಳಿಯದಂತೆ ಮರೆಮಾಚುವವನು, ಕ್ರೂರಿಯು ಬೇರೆಯವರನ್ನು ಹೀಯಾಳಿಸುವವನು, ಸೋಮಾರಿಯು ಅಂದರೆ ಮೈಗಳ್ಳನು, ದುಃಖಿಯು ಅಂದರೆ ಶೋಕ ಪಡುವ ಸ್ವಭಾವದವನು, ಮಂದವಾಗಿ ಕೆಲಸ ಮಾಡುವವನು, ಇಂದೋ ನಾಳೆಯೋ ಮಾಡಬೇಕಾದ ಕೆಲಸವನ್ನು ಯಾರು 1 ತಿಂಗಳಾದರೂ ಮಾಡಿ ಮುಗಿಸುವುದಿಲ್ಲವೋ ಅವನು ಮಂದವಾಗಿ ಕೆಲಸ ಮಾಡುವವನು, ದೀರ್ಘಸೂತ್ರಿ, ಇಂತಹ ಕರ್ತೃವು ತಾಮಸಿಕ ಎಂದು ಹೇಳಲ್ಪಟ್ಟಿದ್ದಾನೆ. 3 ಬಗೆಯ ಕರ್ತೃವನ್ನು ಹೇಳುವ ಮೂಲಕವೇ 3 ಬಗೆಯ ಜ್ಞಾತೃವನ್ನು ಅರಿಯುವವನನ್ನು ಹೇಳಿದಂತಾಯಿತು. ಕರ್ಮದ 3 ಬಗೆಗಳನ್ನು ಹೇಳುವುದರಿಂದಲೇ ಜ್ಞೇಯದ ಅಂದರೆ ಅರಿಯಬೇಕಾದದ್ದರ 3 ವಿಧಗಳನ್ನು ಹೇಳಿದಂತಾಯಿತು ಎಂದು ತಿಳಿಯಬೇಕು. ಈಗ ಮುಂದೆ ಬುದ್ಧಿಯ 3 ಬಗೆಗಳನ್ನು ಹೇಳುವ ಮೂಲಕ ಉಪಕರಣದ 3 ಬಗೆಗಳನ್ನು ಕೂಡ ಹೇಳಿದಂತಾಗುತ್ತದೆ. ಈಗ ಬುದ್ಧಿ ಹಾಗೂ ಧೃತಿ ಇವುಗಳಲ್ಲೂ 3 ಬಗೆಗಳಿವೆ ಎಂದು ಪರಿಚಯ ಮಾಡಿಕೊಡುತ್ತಾನೆ. ಬುದ್ಧಿರ್ಭೇದಂ ಧೃತೇಶ್ಚೈವ ಗುಣತಸ್ತ್ರಿವಿಧಂ ಶೃಣು ಪ್ರೋಚ್ಯಮಾನಮಶೇಷೇಣ ಪೃಥಕ್ತ್ವೇನ ಧನಂಜಯ. ಎಲೈ ಧನಂಜಯ, ಅರ್ಜುನ, ತ್ರಿಗುಣಗಳಿಂದಾಗಿ 3 ಬಗೆಯಾಗಿರುವ ಬುದ್ಧಿಯ ಹಾಗೂ ಧೃತಿಯ ಭೇದಗಳನ್ನು ಸಂಪೂರ್ಣವಾಗಿ ಮತ್ತು ಬಿಡಿಸಿ ಬೇರೆ ಬೇರೆಯಾಗಿ ನಾನು ಹೇಳುತ್ತಿರುವುದನ್ನು ಕೇಳು. ಇಲ್ಲಿ ಅವುಗಳಲ್ಲಿ ಮೊದಲಿಗೆ ಬುದ್ಧಿಯ 3 ಬಗೆಗಳನ್ನು ಕುರಿತಾಗಿ ಭಗವಂತ ಹೇಳುತ್ತಾನೆ. ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯೇ ಭಯೇ ಬಂಧಂ ಮೋಕ್ಷಂಚ ಯಾವೇತ್ತಿ ಬುದ್ಧಿ ಸಾ ಪಾರ್ಥ ಸಾತ್ವಿಕಿ. ಎಲೈ ಪಾರ್ಥ, ತೊಡಗುವುದನ್ನು, ಹಿಮ್ಮೆಟ್ಟುವುದನ್ನು, ಮಾಡಬೇಕಾದುದನ್ನು, ಮಾಡಬಾರದ್ದನ್ನು, ಭಯವನ್ನು, ಅಭಯವನ್ನು ಮತ್ತು ಬಂಧನವನ್ನು, ಮೋಕ್ಷವನ್ನು ಯಾವ ಬುದ್ಧಿಯು ತಿಳಿದುಕೊಳ್ಳುವುದೋ ಅದು ಸಾತ್ವಿಕವಾದುದು. ಧರ್ಮದಲ್ಲಿ ತೊಡಗುವುದನ್ನು, ಅಧರ್ಮದಿಂದ ಹಿಮ್ಮೆಟ್ಟುವುದನ್ನು, ಯಾವ ಸ್ಥಳದಲ್ಲಿ ಯಾವ ವೇಳೆಯಲ್ಲಿ ಏನನ್ನು ಮಾಡಬೇಕು ಏನನ್ನು ಮಾಡಬಾರದು ಎಂಬುದನ್ನು, ಭಯವನ್ನು ಅಂದರೆ ಮಾಡಬಾರದ್ದನ್ನು ಮಾಡಿದಾಗ ಆಗುವ ಕೇಡನ್ನು, ಅಭಯವನ್ನು ಮಾಡಬೇಕಾದುದನ್ನು ಮಾಡಿದಾಗ ಆಗುವ ಒಳಿತನ್ನು, ಬಂಧನ ಹೇಗಾಗುತ್ತದೆ, ಬಂಧನ ಹೇಗಾಗುತ್ತದೆ, ಮೋಕ್ಷ ಹೇಗಾಗುತ್ತದೆ ಎಂಬುದನ್ನು ಯಾವ ಬುದ್ಧಿಯು ಅಂತಃಕರಣವು ತಿಳಿದುಕೊಳ್ಳುವುದೋ ಅದು ಸಾತ್ವಿಕವಾದುದು. ಇಲ್ಲಿ ಸರಿಯಾಗಿ ಹೇಳುವುದಾದರೆ ಯಾವುದರಿಂದ ಮನುಷ್ಯ ತಿಳಿದುಕೊಳ್ಳುವನೋ ಎಂದು ಹೇಳಬೇಕಿತ್ತು. ಏಕೆಂದರೆ ಬುದ್ಧಿಯು ತನ್ನಿಂತಾನೇ ತಿಳಿದುಕೊಳ್ಳುವುದಿಲ್ಲವಲ್ಲ. ಆದರೆ ಉಪಕರಣವನ್ನೇ ಇಲ್ಲಿ ಕರ್ತೃವೆಂದು ಭಾವಿಸಲಾಗಿದೆ. ಉದಾಹರಣೆಗೆ ಸೌದೆಯು ಅಕ್ಕಿಯನ್ನು ಬೇಯಿಸುತ್ತಿದೆ ಎನ್ನುವುದಿಲ್ಲವೇ? ಹಾಗೆಯೇ ಇದು ಕೂಡ. ಈಗ ರಾಜಸಿಕ ಬುದ್ಧಿಯನ್ನು ಹೇಳುತ್ತಾನೆ. ಯಯಾ ಧರ್ಮಮಧರ್ಮಂಚ ಕಾರ್ಯಂ ಚಾಕಾರ್ಯಮೇವ ಚ ಅಯಥಾವತ್
ಪ್ರಜಾನಾತಿ ಬುದ್ಧಿ ಸಾ ಪಾರ್ಥ ರಾಜಸಿ. ಎಲೈ ಪಾರ್ಥ, ಯಾವ ಬುದ್ಧಿಯಿಂದ ಧರ್ಮ ಅಧರ್ಮಗಳನ್ನು ಮಾಡಬೇಕಾದುದನ್ನು ಮತ್ತು ಮಾಡಬಾರದ್ದನ್ನು ತಪ್ಪಾಗಿ ತಿಳಿದುಕೊಳ್ಳುವನೋ ಆ ಬುದ್ಧಿಯು ರಾಜಸಿಕವಾದುದು. ತಪ್ಪಾಗಿ ಎಂದರೆ ಸಂದೇಹ ಉಂಟಾಗುವಂತೆ ಎಡಬಿಡಂಗಿಯಾಗಿ ತಿಳಿದುಕೊಳ್ಳುವನೋ ಎಂದರ್ಥ. ಮುಂದೆ ತಾಮಸಿಕ ಬುದ್ಧಿಯನ್ನು ಹೇಳುತ್ತಾನೆ. ಅಧರ್ಮಂ ಧರ್ಮಮಿತಿ ಯಾಮನ್ಯತೆ ತಮಸಾವೃತ ಸರ್ವಾರ್ಥಾನ್ ವಿಪರೀತಾಂಶ್ಚ ಬುದ್ಧಿ ಸಾ ಪಾರ್ಥ ತಾಮಸಿ. ಪ್ರತಿಯೊಂದನ್ನು ಇರುವ ಸ್ಥಿತಿಗೆ ವಿರುದ್ಧವಾಗಿ ತಿಳಿದುಕೊಳ್ಳುವ ಬುದ್ಧಿಯು ತಾಮಸಿಕವಾದುದು ಎಂದರ್ಥ. ಬುದ್ಧಿ ಎಂದರೆ ಅಂತಃಕರಣ ಎಂದು ಹಿಂದೆಯೇ ಹೇಳಿದ್ದಾಯಿತು. ಜ್ಞಾನವಾದರೂ ಅದರ ವೃತ್ತಿ ಅಂದರೆ ಜ್ಞಾನವು ಬುದ್ಧಿಯ ಚಟುವಟಿಕೆ, ಧೃತಿಯು ಕೂಡ ಬುದ್ಧಿಯ ವೃತ್ತಿಯೇ. ಅಥವಾ ಹೀಗೂ ಅರ್ಥ ಹೇಳಬಹುದು, ತೀರ್ಮಾನ ತೆಗೆದುಕೊಳ್ಳುವಂತಹ ಬುದ್ಧಿಯೂ ಕೂಡ ಧರ್ಮಿಯಾದ ಅಂತಃಕರಣದ ಒಂದು ವೃತ್ತಿಯೇ. ಅಂತಃಕರಣಕ್ಕೆ ಆಸೆ, ದ್ವೇಷ ಮುಂತಾದ ಇನ್ನೂ ಅನೇಕ ಬಗೆಯ ವೃತ್ತಿಗಳಿವೆ. ಅಂದರೆ ಅಂತಃಕರಣವು ಇನ್ನೂ ಹಲವು ಬಗೆಯಿಂದ ಕೆಲಸ ಮಾಡುತ್ತದೆ. ಆಸೆ ದ್ವೇಷಗಳಾಗಿ ಮಾತ್ರವಲ್ಲ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳು ಕೂಡ ಅಂತಃಕರಣದ ಮುಖ್ಯವಾದ ವೃತ್ತಿಗಳು ಅಷ್ಟೇ. ಆದರೂ ಕೂಡ ಧರ್ಮ ಅಧರ್ಮಗಳಿಗೆ, ಭಯ ಅಭಯಗಳಿಗೆ ಬುದ್ಧಿ, ಧೃತಿ ಮತ್ತು ಸುಖ ಇವು ಪ್ರಧಾನ ಕಾರಣ. ಆದ್ದರಿಂದ ಮುಖ್ಯವಾದವುಗಳಾದ ಇವುಗಳ 3 ಬಗೆಯನ್ನು ಮಾತ್ರ ಇಲ್ಲಿ ಅಂದರೆ ಈ ಅಧ್ಯಾಯದಲ್ಲಿ ಹೇಳಲಾಗಿದೆ. ಇವು ಮಿಕ್ಕವುಗಳಿಗೆ ಉಪಲಕ್ಷಣ. ಅಂದರೆ ಅಂತಃಕರಣವು ಆಸೆಯಾಗಿ, ದ್ವೇಷವಾಗಿ ಹಾಗೂ ಇನ್ನು ಯಾವ ಯಾವ ಬಗೆಗಳಿಂದ ಕೆಲಸ ಮಾಡುತ್ತದೋ ಅವುಗಳಲ್ಲೂ ಸಾತ್ವಿಕ, ರಾಜಸಿಕ, ತಾಮಸಿಕ ಭೇದಗಳು ಇದ್ದೇ ಇವೆ. ಇಲ್ಲಿ ಪ್ರಧಾನವಾದ ಬುದ್ಧಿ, ಧೃತಿ ಮತ್ತು ಸುಖಗಳಿಗೆ ಮಾತ್ರ 3 ಬಗೆಗಳನ್ನು ಬಿಡಿಸಿ ತೋರಿಸಲಾಗಿದೆ ಎಂದು ಅರ್ಥ. ಈಗ ಧೃತಿಯ 3 ಬಗೆಗಳನ್ನು ಹೇಳುತ್ತಾನೆ. ಧೃತ್ಯಾಯಯಾ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾಃ ಯೋಗೇನಾವ್ಯಭಿಚಾರಿಣ್ಯಾ ಧೃತಿ ಸಾ ಪಾರ್ಥ ಸಾತ್ವಿಕೀ. ಎಲೈ ಪಾರ್ಥ, ಯೋಗಾಭ್ಯಾಸದ ಬಲದಿಂದಾಗಿ ಕದಲದೇ ಇರುವಂತಹ ಯಾವ ಧೃತಿಯಿಂದ ಮನಸ್ಸು, ಪ್ರಾಣ, ಇಂದ್ರಿಯಗಳ ಚಟುವಟಿಕೆಗಳನ್ನು ಹತೋಟಿಯಲ್ಲಿ ಇಡುವನೋ ಅದು ಸಾತ್ವಿಕವಾದ ಧೃತಿ. ಅಂದರೆ ಯೋಗಾಭ್ಯಾಸದ ಬಲದಿಂದಾಗಿ ಮನಸ್ಸನ್ನು ಏಕಾಗ್ರಗೊಳಿಸಿದ್ದರ ಫಲವಾಗಿ ಕದಲದೇ ಇರುವಂತಹ, ಅಂದರೆ ಬೇರೆ ಯಾವ ವಿಷಯವನ್ನು ಗಣನೆಗೆ ತೆಗೆದುಕೊಳ್ಳದಂತಹ ಯಾವ ಧೃತಿಯಿಂದ ಸಾಧಕನು ತನ್ನ ಮನಸ್ಸು, ಪ್ರಾಣ, ಇಂದ್ರಿಯಗಳ ಚಟುವಟಿಕೆಗಳನ್ನು ಹತೋಟಿಯಲ್ಲಿ ಇಡುವನೋ, ಹಿಡಿತದಲ್ಲಿ ಇಟ್ಟುಕೊಳ್ಳುವನೋ ಅದು ಸಾತ್ವಿಕವಾದ ಧೃತಿ. ಇನ್ನು ರಾಜಸಿಕ ಧೃತಿಯನ್ನು ಹೇಳುತ್ತಾನೆ. ಯಯಾತು ಧರ್ಮ ಕಾಮಾರ್ಥಾನ್ ಧೃತ್ಯಾ ಧಾರಯತೇರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿ ಸಾ ಪಾರ್ಥ ರಾಜಸಿ. ಆದರೆ ಎಲೈ ಅರ್ಜುನ, ಬಲವಾದ ಆಸಕ್ತಿಯಿಂದಾಗಿ ಫಲವನ್ನು ಬಯಸುತ್ತಾ ಯಾವ ಧೃತಿಯಿಂದ ಧರ್ಮ, ಕಾಮ, ಅರ್ಥಗಳನ್ನು ಹಿಡಿದುಕೊಳ್ಳುತ್ತಾನೋ ಆ ಧೃತಿಯು ಹೇ ಪಾರ್ಥ ಅದು ರಾಜಸಿಕವಾದುದು. ಅಂದರೆ ಯಾವ ಧೃತಿಯಿಂದ ಧರ್ಮ, ಅರ್ಥ ಅಂದರೆ ಸಂಪತ್ತು, ಕಾಮಗಳನ್ನು ಮುಖ್ಯವಾಗಿ ಹಿಡಿದುಕೊಳ್ಳುತ್ತಾನೋ, ಅವುಗಳನ್ನು ಬಿಟ್ಟುಕೊಡುವುದಿಲ್ಲವೋ ಮತ್ತು ಅವುಗಳಲ್ಲಿನ ಬಲವಾದ ಆಸಕ್ತಿಯಿಂದಾಗಿ ಫಲವನ್ನು ಬಯಸುವವನಾಗುತ್ತಾನೋ ಆ ಧೃತಿಯು ರಾಜಸಿಕವಾದುದು. ಈಗ ತಾಮಸಿಕ ಧೃತಿಯನ್ನು ಹೇಳುತ್ತಾನೆ. ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನ ವಿಮುಂಚತೆ ದುರ್ಮೇಧಾಃ ಧೃತಿ ಸಾ ತಾಮಸೀ ಮತಾ. ಎಲೈ ಪಾರ್ಥ, ನೀಚ ಬುದ್ಧಿಯವನು ಯಾವುದರಿಂದ ನಿದ್ದೆ, ಶೋಕ, ಭಯ, ವಿಷಾದ ಮತ್ತು ಸೊಕ್ಕು ಇವುಗಳನ್ನು ಬಿಡುವುದಿಲ್ಲವೋ ಆ ಧೃತಿಯು ತಾಮಸಿಕವಾದುದು. ದುರ್ಮೇಧಾಃ ದುಷ್ಟ ಮೇಧ ಯಸ್ಯ, ಯಾರದು ನೀಚ ಬುದ್ಧಿಯೋ ಅವನು
ನೀಚ ಬುದ್ಧಿಯವನು ಅಂದರೆ ಅವಿವೇಕ ತುಂಬಿದ ಮನುಷ್ಯನು ಯಾವುದರಿಂದ, ಯಾವ ಧೃತಿಯಿಂದ ನಿದ್ದೆ ಮೊದಲಾದವನ್ನು ಬಿಡುವುದಿಲ್ಲವೋ ಮತ್ತೆ ಮತ್ತೆ ಅವುಗಳನ್ನೇ ಮಾಡುತ್ತಿರುತ್ತಾನೋ ಆ ಧೃತಿಯು ತಾಮಸಿಕವಾದುದು. ಈ ಶ್ಲೋಕದಲ್ಲಿ ಬಂದಿರುವ ಸ್ವಪ್ನ ಎಂದರೆ ಇಲ್ಲಿ ನಿದ್ದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಈಗ ಮುಂದಿನ ಅರ್ಧ ಶ್ಲೋಕದಲ್ಲಿ ಸುಖವು 3 ಬಗೆಯದು ಎಂಬ ವಿಷಯವನ್ನು ಮುಂದಿಡುತ್ತಾನೆ. ಸುಖಂ ತ್ವಿದಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ, ಅಭ್ಯಾಸಾದ್ರಮತೆ ಯತ್ರ ದುಃಖಾಂತಂ ಚ ನಿಗಚ್ಚತಿ. ಓ ಭರತ ಕುಲದಲ್ಲಿ ಶ್ರೇಷ್ಠನೇ, ಈಗ 3 ಬಗೆಯ ಸುಖದ ಕುರಿತಾಗಿ ನನ್ನಿಂದ ಕೇಳು. ಅವುಗಳಲ್ಲಿ ಸಾತ್ವಿಕ ಸುಖವನ್ನು ಕೂಡ ಮುಂದಿನ ಶ್ಲೋಕದಲ್ಲಿ ಭಗವಂತನು ಹೇಳದಿರುವನು. ಯಾವುದರಲ್ಲಿ ಅಭ್ಯಾಸದಿಂದ ರಮಿಸುವನೋ, ಈ ಶ್ಲೋಕದಲ್ಲಿ ಹೇಳಿರುವಂತೆ ಯತ್ತದಗ್ರೇ ವಿಷಮಿವ ಪರಿಣಾಮೇ ಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ಯಾವುದರಲ್ಲಿ ಅಭ್ಯಾಸದಿಂದ ರಮಿಸುವನೋ ಮತ್ತು ದುಃಖದ ಕೊನೆಯನ್ನು ಮುಟ್ಟುವನೋ, ಹಾಗೂ ಯಾವುದು ಶುರುವಿನಲ್ಲಿ ವಿಷದಂತೆಯೂ ಪರಿಣಾಮದಲ್ಲಿ ಅಮೃತದಂತೆಯೂ ಇರುವುದೋ, ಆತ್ಮಕ್ಕೆ ಸಂಬಂಧಿಸಿದ ಬುದ್ಧಿಯ ಪ್ರಸನ್ನತೆಯಿಂದ ಉಂಟಾದ ಈ ಸುಖವು ಸಾತ್ವಿಕ ಎಂದು ಹೇಳಲ್ಪಟ್ಟಿದೆ. ಅಂದರೆ ಹಿಂದಿನ ಶ್ಲೋಕದ ಅರ್ಧ ಭಾಗದಲ್ಲಿ ಯಾವುದರಲ್ಲಿ ಯಾವ ಸುಖದಲ್ಲಿ ಅಭ್ಯಾಸದಿಂದ ಬಹಳವಾಗಿ ಪರಿಚಯದಿಂದ ರಮಿಸುವನೋ, ವಿಷಯ ಸುಖದಂತೆ ಕೂಡಲೇ ಖುಷಿ ಸಿಗುವುದಿಲ್ಲವೋ, ಯಾವುದರಲ್ಲಿ ರಮಿಸುವುದರಿಂದ ದುಃಖದ ಕೊನೆಯನ್ನು ಖಂಡಿತ ಮುಟ್ಟುವನೋ, ಅಂದರೆ ದುಃಖವನ್ನು ನೀಗಿಕೊಳ್ಳುವನೋ, ಅದು ಆ ಸುಖ ಎಂತಹದ್ದು ಎಂದರೆ ಮುಂದಿನ 37ನೇ ಶ್ಲೋಕದಲ್ಲಿ ಹೇಳುತ್ತಾನೆ, ಆತ್ಮಬುದ್ಧಿ ಪ್ರಸಾದಜಂ. ಆತ್ಮವಿಷಯ ಬುದ್ಧಿ ಆತ್ಮಬುದ್ಧಿ ತಸ್ಯ ಪ್ರಸಾದೇನ ಜಾತಂ. ಆತ್ಮಕ್ಕೆ ಸಂಬಂಧಿಸಿದ ಬುದ್ಧಿಯು ಆತ್ಮಬುದ್ಧಿ, ಅದರ ಪ್ರಸನ್ನತೆಯಿಂದ ಹುಟ್ಟಿದ್ದು. ಆತ್ಮಕ್ಕೆ ಸಂಬಂಧಿಸಿದ ಬುದ್ಧಿಯು ತಿಳಿಯಾಗಿ ಸ್ವಚ್ಛವಾಗಿ ಇದ್ದಾಗ ಅಂತರಂಗದಿಂದ ಯಾವ ಸುಖ ಚಿಮ್ಮುತ್ತದೋ ಅದು ಸಾತ್ವಿಕ ಸುಖ ಎಂಬುದು ಇಲ್ಲಿನ ಅಭಿಪ್ರಾಯ. ಯಾವುದಾದರೂ ಸರಿಯೇ, ಶುರುವಿನಲ್ಲಿ ಮೊದಲು ವಿಷದಂತೆ ಮನಸ್ಸಂಯಮ ಬೇಕಾಗುವುದರಿಂದ ತ್ರಾಸ ಕೊಡುವಂತೆ ತೋರುತ್ತದೆ. ಆದರೆ ಪರಿಣಾಮದಲ್ಲಿ ಅಮೃತದಂತೆ ಇರುವುದೋ, ಆತ್ಮಕ್ಕೆ ಸಂಬಂಧಿಸಿದ ಬುದ್ಧಿಯ ಪ್ರಸನ್ನತೆಯಿಂದ, ರಜೋಗುಣ ತಮೋಗುಣಗಳ ತ್ಯಾಗದಿಂದ ಉಂಟಾದ ಸ್ವಚ್ಛತೆಯೇ, ಬುದ್ಧಿಯು ತಿಳಿಯಾಗಿ ನಿರ್ಮಲವಾಗಿರುವ ಸ್ಥಿತಿಯೇ ಪ್ರಸನ್ನತೆ. ಅದರಿಂದ ಉಂಟಾದ ಯಾವ ಸುಖವಿದೆಯೋ ಆ ಸುಖವು ಸಾತ್ವಿಕ ಎಂದು ಯೋಗಿಗಳಿಂದ ಹೇಳಲ್ಪಟ್ಟಿದೆ. ಈಗ ಭಗವಂತನು ರಾಜಸಿಕ ಸುಖವನ್ನು ಹೇಳುತ್ತಾನೆ. ವಿಷಯೇಂದ್ರಿಯ ಸಂಯೋಗಾತ್ಯತ್ತದಗ್ರೇ ಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂಸ್ಮೃತಂ. ವಿಷಯಗಳು ಇಂದ್ರಿಯಗಳು ಸೇರುವುದರಿಂದ ದೊರಕುವ ಪ್ರಾರಂಭದಲ್ಲಿ ಅಮೃತದಂತೆಯೋ ಪರಿಣಾಮದಲ್ಲಿ ವಿಷದಂತೆಯೋ ಇರುವ ಯಾವ ಸುಖವಿದೆಯೋ ಅದು ರಾಜಸಿಕ ಎಂದು ಹೇಳಲ್ಪಟ್ಟಿದೆ. ಅಮೃತೋಪಮಂ ಅಮೃತಂ ಉಪಮಾಯಸ್ಯ. ಯಾವುದಕ್ಕೆ ಅಮೃತವು ಹೋಲಿಕೆಯೋ ಅದು. ವಿಷಯಗಳ ಮತ್ತು ಇಂದ್ರಿಯಗಳ ಸೇರುವಿಕೆಯಿಂದ ದೊರಕುವ ಸ್ತ್ರೀ ಸಂಗ ಮೊದಲಾದ ಯಾವ ಪ್ರಸಿದ್ಧ ಸುಖವಿದೆಯೋ ಅದು ಪ್ರಾರಂಭದಲ್ಲಿ ಮೊದಲು ಅಮೃತವೇ ಅದಕ್ಕೆ ಸರಿಯಾದ ಹೋಲಿಕೆ ಎಂಬಂತೆಗಿರುತ್ತದೆ. ಆದರೆ ಪರಿಣಾಮದಲ್ಲಿ ವಿಷದಂತೆ ಇರುತ್ತದೆ. ಈ ಲೋಕದಲ್ಲಿ ಪರಲೋಕದಲ್ಲಿ ಅದು ದುಃಖಕ್ಕೆ ಕಾರಣವಾಗುವುದರಿಂದ ಈ ಸುಖವು ರಾಜಸಿಕ ಎಂದು ಹೇಳಲ್ಪಟ್ಟಿದೆ. ಈಗ ಭಗವಂತನು ತಾಮಸಿಕ ಸುಖವನ್ನು ಹೇಳುತ್ತಾನೆ. ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸಮುದಾಹೃತಂ. ಯಾವ ಸುಖವು ಶುರುವಿನಲ್ಲೂ ಕೊನೆಯಲ್ಲೂ ತನ್ನನ್ನು ಮರಳುಗೊಳಿಸುತ್ತದೋ ಮತ್ತು ನಿದ್ದೆ, ಸೋಮಾರಿತನ, ಎಚ್ಚರಗೇಡಿತನ ಇವುಗಳಿಂದ ಉಂಟಾಗುತ್ತದೋ ಅದು ತಾಮಸಿಕ ಎಂದು ಹೇಳಲ್ಪಟ್ಟಿದೆ. ಅಂದರೆ ಯಾವ ಸುಖವು ಶುರುವಿನಲ್ಲೂ ಮೊದಲ ಕ್ಷಣದಲ್ಲೂ ಮತ್ತು ಕೊನೆಯಲ್ಲೂ ಆಮೇಲೂ ಕೂಡ ತನ್ನನ್ನು ಮರಳುಗೊಳಿಸುತ್ತದೋ
ಅದನ್ನೇ ವಿವರಿಸಿ ಹೇಳುತ್ತಾನೆ. ನಿದ್ದೆ, ಸೋಮಾರಿತನ, ಎಚ್ಚರಗೇಡಿತನ, ಮಾಡಬೇಕಾದ ಕೆಲಸದಲ್ಲಿ ಗಮನವಿಲ್ಲದೆ ಮನದಲ್ಲೇ ಕಲ್ಪನಾರಾಜ್ಯವನ್ನು ಕಟ್ಟುವುದು, ಇವುಗಳಿಂದ ಯಾವ ಸುಖವು ಉಂಟಾಗುತ್ತದೋ, ಮೂಡಿ ಬರುತ್ತದೋ ಅದು ತಾಮಸಿಕ ಎಂದು ಹೇಳಲ್ಪಟ್ಟಿದೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಇದುವರೆಗೆ ಹೇಳದಿರುವುಗಳನ್ನು ಸಂಗ್ರಹವಾಗಿ ಸೂಚಿಸುತ್ತಾ ಪ್ರಕರಣದ ವಿಷಯವನ್ನು ಮುಗಿಸುತ್ತಾನೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.